ದಿನೇಶ್ ಗುಂಡೂರಾವ್ ನಮ್ಮ ಸ್ವಾಸ್ಥ್ಯ ಮಂತ್ರಿಗಳಾದ ಆಮೇಲೆ ಭೈರತಿ ಸುರೇಶ್ ಸಾಹೇಬರು ನಗರಾಭಿವೃದ್ಧಿ ಮಂತ್ರಿ, ಹಾಗೆ KG ಜಾರ್ಜ್ ಸಾಹೇಬರು ನಮ್ಮ ಇಂಧನ ಸಚಿವರು, ಶ್ರೀ ರಹೀಂ ಖಾನ್ ಸಾಹೇಬರು, ಶ್ರೀ ಸುಧಾಕರ್ ಹೈಯರ್ ಎಜುಕೇಷನ್ ಮಿನಿಸ್ಟರ್, ಶ್ರೀ ಪೊನ್ನಣ್ಣ ಲೀಗಲ್ ಅಡ್ವೈಸರ್ ಟು ಆನರೇಬಲ್ CM, ಶ್ರೀ ನಾಸಿರ್ ಅಹಮದ್ ಸಾಹಬ್, ಶ್ರೀ ಗೋವಿಂದ ರಾಜು ji, with both political advisors to honorable CM, ಶ್ರೀ ಕೋನ್ ರೆಡ್ಡಿ ಮತ್ತು ಚಂದ್ರೆಡ್ಡಿ ಪಾಟೀಲ್ ಸಾಹೇಬರು MLAs, ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಆಂಧ್ರ ಪ್ರದೇಶ್ ವಿ ಹ್ಯಾವ್ ಚೀಫ್ ಸೆಕ್ರೆಟರಿ ಶ್ರೀ ಅನಂತರಾಮ್ ಆ್ಯಂಡ್ PCC ಆಫ್ HOF ಶ್ರೀ ಅಜಯ್ ಕುಮಾರ್ ನಾಯಕ್. I welcome them to Karnataka. ACS of Karnataka Forest Environment and Ecology ಶ್ರೀ ಅಂಜುಮ್ ಪರ್ವೇಜ್, ಆಮೇಲೆ ಅರಣ್ಯ ಪಡೆಯ ಮುಖ್ಯಸ್ಥರಾದ ಶ್ರೀಮತಿ ಮೀನಾಕ್ಷಿ ನೇಗಿ, ಇಲ್ಲಿ ಉಪಸ್ಥಿತ ಎಲ್ಲ ಗಣ್ಯರು, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯರು, ಕರ್ನಾಟಕ ಅರಣ್ಯ ಇಲಾಖೆಯ ಹಿರಿಯ ಕಿರಿಯ ಅಧಿಕಾರಿ, ಕರ್ನಾಟಕ ರಾಜ್ಯದ ಸೆಕ್ರೆಟರಿಯೇಟ್ ಎಲ್ಲ ಕಿರಿಯ ಅಧಿಕಾರಿಗಳು, ಇಲ್ಲಿ ಉಪಸ್ಥಿತ ಮೀಡಿಯಾ ಬೋತ್ ಪ್ರಿಂಟ್ ಆಸ್ ವೆಲ್ ಆಸ್ ಟೆಲಿವಿಷನ್ ಮೀಡಿಯಾ ಅವರಿಗೆ ನಾನು ಸ್ವಾಗತಿಸ್ತೇನೆ. ಇಲ್ಲಿ ಉಪಸ್ಥಿತ ಎಲ್ಲ ಗಣ್ಯರು, ಮಹಿಳೆಯರು ಮತ್ತು ಮಾನ್ಯರಿಗೆ ನಾನು ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದ. ಎಲ್ಲರಿಗೆ ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮ ಮಾರ್ಗದರ್ಶಕರಾದಂತಹ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ. ಟುಡೇಸ್ ಚೀಫ್ ಗೆಸ್ಟ್, my dear friend, Honorable Deputy Chief Minister of Andhra Pradesh, Sri Pawan Kalyan ji. ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ಸಚಿವ ಸಂಪುಟದ ಸದಸ್ಯರುಗಳಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ರಿಜ್ವಾನ್ ಅರ್ಷದ್ ರವರೇ, ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಮಿತ್ರರುಗಳಾದಂಥ ಹಿರಿಯರಾದ ಮಾನ್ಯ ಡಾಕ್ಟರ್ ಶ್ರೀ ಜಾರ್ಜ್ ರವರೇ, ಶ್ರೀ ದಿನೇಶ್ ಗುಂಡೂರಾವ್ ರವರೇ, ಶ್ರೀ ಭೈರತಿ ಸುರೇಶ್ ರವರೇ, ಶ್ರೀ ರಹೀಂ ಖಾನ್ ರವರೇ, ಶ್ರೀ ಪೊನ್ನಣ್ಣ ಶಾಸಕರಿದ್ದಾರೆ, ಇನ್ನೋರ್ವ ಡಾಕ್ಟರ್ ಸುಧಾಕರ್ ಅವರೇ, ಶ್ರೀ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರ ನಜೀರ್ ಅಹಮದ್ ರವರಿದ್ದಾರೆ, ರಾಜಕೀಯ ಕಾರ್ಯದರ್ಶಿಗಳು, ಶಾಸಕರಾದಂಥ ನಮ್ಮ ರೆಡ್ಡಿ ಅವರಿದ್ದಾರೆ, ಡಾಕ್ಟರ್ ಚೆನ್ನಾರೆಡ್ಡಿ ಅವರು, ಮತ್ತೆ ಗೋವಿಂದರಾಜ್ ಅವರು, ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಶಾಲಿನಿ ರಜನೀಶ್ ರವರು, ಮತ್ತೆ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು ಅಂಜುಮ್ ಅವರಿದ್ದಾರೆ, ಆಂಧ್ರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಆಂಧ್ರದ ಎಲ್ಲ ಅಧಿಕಾರಿಗಳಿದ್ದಾರೆ, ಕರ್ನಾಟಕದ ಅರಣ್ಯ ಇಲಾಖೆ ಅಧಿಕಾರಿಗಳಿದ್ದಾರೆ, ಎಲ್ಲ ಪರಿಸರ ಪ್ರೇಮಿಗಳೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಮತ್ತೊಮ್ಮೆ ನನ್ನ ಪರವಾಗಿ, ಅರಣ್ಯ ಇಲಾಖೆ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ, ಪಂಚ ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನದ ಮೂಲಕ ನುಡಿದಂತೆ ನಡೆಯುತ್ತಿರುವ ನಮ್ಮ ಸರ್ಕಾರ ಈಗಾಗಲೇ 2 ವರ್ಷ ಪೂರೈಸಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಮಾನ್ಯ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಈ ಕಾರ್ಯಕ್ರಮದಲ್ಲಿ ಬರಬೇಕಾಗಿತ್ತು, ಸ್ವಲ್ಪ ವಿಳಂಬ ಆಗಿ ಬರ್ಬೋದು. ಸೊ ಅವರ ಸಹಕಾರದಲ್ಲಿ ಇವತ್ತು ಅರಣ್ಯ ಇಲಾಖೆ 2 ವರ್ಷದಲ್ಲಿ ಗಣನೀಯವಾದಂತ ಒಂದು ಸಾಧನೆ ಮಾಡಿದ್ದೇವೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆಯ ಪರಿಣಾಮ ಎದುರಿಸಲು ಮರ ಬೆಳೆಸುವುದೊಂದೇ ಪರಿಹಾರ ಎಂಬುದನ್ನು ಮನಗಂಡು ಇವತ್ತು 2 ವರ್ಷದ ಅವಧಿಯಲ್ಲಿ ಸುಮಾರು 8.5 ಕೋಟಿ ಸಸಿಗಳನ್ನು ನಾವು ನೆಟ್ಟಿದ್ದೇವೆ. ನಾವು ನೆಟ್ಟಂತ ಸಸಿ ಇದು ಬದುಕಿದೆಯಾ ಇಲ್ಲ ಅಂತ ಹೇಳಿ ಆಡಿಟ್ ಮಾಡಿ ವೆಬ್ಸೈಟ್ ಮೇಲೆ ಅದನ್ನು ಪ್ರಚುರಪಡಿಸಬೇಕು ಅನ್ನುವಂತ ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ.
ಅದನ್ನು ಅಪ್ಲೋಡ್ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಏನು ಅರಣ್ಯ ಒತ್ತುವರಿ ಆಗಿತ್ತು, ಈ ಒತ್ತುವರಿ ತೆರವು ಮಾಡುವಂತಹ ಸಂದರ್ಭದಲ್ಲಿ ಸುಮಾರು 2 ವರ್ಷದಲ್ಲಿ 6,125 ಎಕರೆ ಭೂಮಿ, ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಒತ್ತುವರಿ ತೆರವು ಮಾಡಿದ್ದೇವೆ, ಅರಣ್ಯ ಕ್ಷೇತ್ರ ಹೆಚ್ಚಿಗೆ ಮಾಡಿಸಿದ್ದೇವೆ. ಹಾಗೆ ಬ್ಯಾಂಗ್ಳೂರು ಬಹಳ ವೇಗವಾಗಿ ಬೆಳೀತಾ ಇದೆ. ಅದರಲ್ಲಿ ಇದರ ಒಂದು ಗ್ರೀನರಿ ಉಳಿಸಬೇಕು ಅಂತೇಳಿ ಹೇಳಿ ಇವತ್ತು ಬೆಂಗಳೂರಿನ ಗ್ರೇಟರ್ ಹೆಸರುಘಟ್ಟ ಅದನ್ನು 5,678 ಎಕರೆ ಪ್ರದೇಶ ಇವತ್ತು ಸಂರಕ್ಷಿತ ಹುಲ್ಲುಗಾವಲು ಅಂತೇಳಿ ಹೇಳಿ ಘೋಷಣೆಯನ್ನು ನಾವು ಮಾಡಿದ್ದೇವೆ. ಇವತ್ತು ಹೆಸರು ಅದಕ್ಕೆ ಹೆಚ್ಚಿಗೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ 15,000 ಎಕರೆ ಭೂಮಿಗಿಂತಲೂ ಹೆಚ್ಚಿಗೆ ಮೀಸಲು ಅರಣ್ಯ ಅಂತೇಳಿ ಹೇಳಿ, ಸರ್ಕಾರಿ ಭೂಮಿ ಕಂದಾಯ ಭೂಮಿ ಇದ್ದಂಥದ್ದು ಮೀಸಲು ಅರಣ್ಯ ಅಂತೇಳಿ ಹೇಳಿ ಘೋಷಣೆಯನ್ನು ಮಾಡಿದ್ದೇವೆ. ಇದೊಂದು ದಾಖಲೆ. ಅದರ ಜೊತೆಯಲ್ಲಿ ಮೊನ್ನೆ ಬೆಳಗಾಂನಲ್ಲಿ ಭೀಮಗಢ ಅರಣ್ಯ ತಳೆವಾಡಿಯಲ್ಲಿ ಸ್ವಯಂ ಇಚ್ಛೆಯಿಂದ ಅವರು ಸ್ವತಃ ಬಂದು ನಾವು ಅರಣ್ಯ ಪ್ರದೇಶದಿಂದ ಹೊರಬರ್ತೀವಿ ಅಂತೇಳಿ ಹೇಳಿ ಮುಖ್ಯವಾಹಿನಿಯಲ್ಲಿ ಬದುಕಬೇಕು ಅಂತ 27 ಕುಟುಂಬಗಳಿಗೆ ನಾವು ಅರಣ್ಯ ಪ್ರದೇಶದಿಂದ ಇವತ್ತು ಅವರಿಗೆ ಪುನರ್ವಸತಿ ಕಲ್ಪಿಸಿಕೊಡುವಂತ ಒಂದು ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಅರಣ್ಯ ಅಪರಾಧಗಳನ್ನು ತಡೀಲಿಕ್ಕೆ ಇವತ್ತು ಆನ್ಲೈನ್ ಎಫ್ಐಆರ್ ಮಾಡುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಬೆಂಗಳೂರಿನಲ್ಲಿ 200 ವರ್ಷಗಳ ಹಿಂದೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ನಂತರ ಮತ್ತೊಂದು ಉದ್ಯಾನವನ ನಿರ್ಮಾಣ ಆಗಿಲ್ಲ. ಹೀಗಾಗಿ ಬೆಂಗಳೂರಿನ ಒಂದು ಉದ್ಯಾನ ನಗರಿ ಅನ್ನುವಂತ ಖ್ಯಾತಿ ಉಳಿಸಬೇಕು ಅಂತ ಹೇಳಿ 153 ಎಕರೆ ಪ್ರದೇಶದಲ್ಲಿ ಇದೇ ನಮ್ಮ ಮಾದಪ್ಪನಹಳ್ಳಿಯಲ್ಲಿ ಒಂದು ಬೃಹತ್ ಆದಂತ ಉದ್ಯಾನವನ ನಿರ್ಮಾಣ ಮಾಡಲಿಕ್ಕೆ ನಾವು ಚಾಲನೆ ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ನಾವು ರಾಜ್ಯದಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇದನ್ನು ತಡಿಬೇಕು ಅಂತ ಹೇಳಿ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡುವಂಥದ್ದು, ಟೆಂಗ್ಟೈಕಲ್ ಫೆನ್ಸಿಂಗ್ ಹಾಕುವಂಥದ್ದು, EPT ಮಾಡುವಂಥದ್ದು, ಅದರಲ್ಲಿ ವಿಶೇಷವಾಗಿ ರೈಲ್ವೆ ಬ್ಯಾರಿಕೇಡ್ ಮಾಡಲಿಕ್ಕೆ ಇವತ್ತು ಹೆಚ್ಚುವರಿ ಹೋದ ಸಲ ಮಾನ್ಯ ಮುಖ್ಯಮಂತ್ರಿಗಳು 300 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಕ್ಕಾಗಿ ಸುಮಾರು 100 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಮಾಡಿದ್ದೇವೆ. ಇನ್ನು 100 ಕಿಲೋಮೀಟರ್ ಹೆಚ್ಚುವರಿಯಾಗಿ ಅದನ್ನು ಮಂಜೂರಾತಿ ಮಾಡಿಸಿದ್ದೇವೆ ಅನ್ನುವಂತ ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಯಲ್ಲಿ ಖಾಲಿ ಹುದ್ದೆ ಭರ್ತಿ ಮಾಡುವಂಥದ್ದು ಇರಬಹುದು. ಅದರ ಜೊತೆಯಲ್ಲಿ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ HMT 443 ಎಕರೆ ಭೂಮಿ 15,000 ಕೋಟಿ ರೂಪಾಯಿಯ ಮೌಲ್ಯದ ಭೂಮಿಯನ್ನು ಮರುವಶಪಡಿಸಿಕೊಳ್ಳಲಿಕ್ಕೆ ಈಗಾಗಲೇ ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ಕೋರ್ಟಲ್ಲಿ ನಡೀತಾ ಇದೆ. 7,000 ಎಕರೆ ಭೂಮಿ ಇದು ಲೀಸ್ ಕೊಟ್ಟಂತದ್ದು ಮತ್ತೆ ವಾಪಸ್ ಪಡಿಲಿಕ್ಕೂ ನಾವು ಕ್ರಮ ಜರುಗಿಸ್ತಾ ಇದ್ದೀವಿ ಅನ್ನುವಂತ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಲವಾರು ಇವತ್ತು ಸಾಧನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡಿದ್ದೇವೆ. ಮತ್ತೆ ಇವತ್ತು ವಿಶೇಷವಾಗಿ ಫ್ರೆಂಡ್ಸ್, first of all I would like to my heartiest congratulations to our guest from brotherly state of Andhra Pradesh, Shri Pawan Kumar ji, for his excellent work in his state. Not only has he been very proactive in terms of governance and decision making, but he has taken up various initiatives towards conservation, environment protection and sustainable development in the state of Andhra Pradesh, which are going to help the state manage its natural resources in an efficient and effective way. More importantly, he too is an avid environmentalist and very passionate about conservation. No wonder he is doing so well for his state. As I was coming to this program's venue this morning, a journalist asked me as to how a forest minister of Indian National Congress ruled state is working closely with the forest minister of an NDA alliance ruled state, as it is not very common sight in a polity today. To that question, I simply put forth a very simple fact: we are all Indians first and ministers of our respective states later. We are both wanting to do good work for respective states, help uplift our people, protect our resources and conserve the natural bounty of our respective states we inherited. For that very purpose, we decided to set our political differences aside and work on our shared commitment towards conservation, wildlife protection, environment management and sustainable development. Today's event is an important step towards that shared commitment as we commence an important chapter of collaboration
with the state of Andhra Pradesh. Man-animal conflict is an issue not just limited to our state. A biodiversity-rich state like Andhra Pradesh is facing similar challenges and has been looking at various solutions to mitigate the issue. In fact, when Pawan Kalyanji paid me a visit on 8th of August 2024, he had expressed concern over the rising incidents of human-elephant conflict in his state. He was keen on understanding how we are going about mitigating it over here and also emphasized on collaborating so our departments can learn from each other and can adopt the best practices to help protect the biodiversity in our respective states. I have to admit that I was pleasantly surprised by his acumen and his deep understanding on the issues ailing our departments. During the conversation, he talked about his vision for his state and how he wants to work diligently on the aspect of conservation. He told me about how the movie Gandha the Gudi, featuring our legendary son of the soil, Dr. Rajkumar, another avid environmentalist, had inspired him to work towards conservation of forests along with protection of wildlife, and quoted the forest-themed poetry from Rashtrakavi Kuvempu. When he hosted me in Vijayawada in the month of September 2024, he recited Kannada verses sending a powerful message of cultural unity and historic ties between our two brotherly states. In this context, I would also like to acknowledge the deep historical, linguistical and cultural bonds that Karnataka and the twin Telugu states of Andhra Pradesh and Telangana share. From ancient practices to shared traditions and festivals, the connection between our people runs deep. Our forests too are part of this shared heritage. Wildlife does not recognize man-made borders, and neither should it affect our resolve to protect them. In fact, when he had requested us to support the Forest Department of Andhra Pradesh state by providing trained Kumki elephants to help them manage and capture rogue elephants responsible for loss of lives and damage to crops in the state without harming them, we readily agreed to accede to his request. In fact, I consulted Honorable Chief Minister regarding that, and he was kind enough to accept and sanction it. We did so as only a person with empathy, great foresight, and a genuine desire to find humane and sustainable solutions to wildlife protection would have come up with a request like this. Initially, we had agreed to provide 4 Kumki elephants to them, but upon further request for more numbers from their side, 6 elephants for operations, we decided to extend our support accordingly. I would like to highlight over here that these elephants are highly trained and can make complex roles in various forest terrains of Andhra Pradesh state. Today, I am very pleased to announce that Karnataka state is handing over 4 trained Kumki elephants. In fact, we had promised 6, but we are going to send 2 elephants later on. So earlier such transfer of wild elements between states was not communicated publicly, but after I assumed office, I have insisted that this process be made fully transparent so the people of both the states are aware of it. Moreover, we have informed Andhra Pradesh state that they must share the annual health, weight and performance reports of the elephants we are providing them with. We have made it a point to include these clauses in the memorandum of understanding signed between mine and Pawan Kalyan's office today. In fact, Pawan Kalyanji also himself has informed us that these elephants will be well taken care of and we have nothing to worry about. Also, I would like to inform everyone assembled over here that we have agreed to provide training and support to Andhra's Mahouts to help them learn the methods of capturing and taming wild elephants. As you all know, elephants are deeply woven into cultural fabric of Karnataka. The world-renowned Mysore Dasara festival, particularly the Jumbo Savari on Vijayadashmi, draws lakhs of people from around the world to witness the grand procession of elephants carrying the golden howdah of goddess Chamundeshwari. These animals are not just loved and cared for, but they are revered by us Kannadigas. I want to make it very clear from this podium that we are not providing Mysore Dasara elephants to any other state. As we officially hand over these Kumki elephants to Andhra Pradesh state today, I am confident that this act of cooperation will deepen the bond between our two states. As is our tradition, we will do the ceremonial Gaja Puja before sending them off, just as we begin the Gajapayana from Veeranosanhalli during Dasara. This act is not just symbolic, but it reflects the deep respect and emotional bond that we share with these majestic animals. Also, this
historic collaboration between Karnataka and Andhra Pradesh states will, I believe, set a template for other states to emulate and work on. Lastly, I would like to extend my heartfelt gratitude to our Honorable Chief Minister Siddaramaiah ji and Shri Pawan Kalyan Kumar ji, the Honorable Deputy Chief Minister and Forest Minister of Andhra Pradesh State, for being present here for this historic occasion. That being said, I appeal to all stakeholders to come together so we can work for a future where humans and wildlife can coexist in harmony, where conservationist takes precedence over destruction, and hope we can find the perfect balance, as that is very essence of the concept of sustainable development and the very way to mitigate ourselves against the vagaries of climate change. ಕೊನೆಯದಾಗಿ ನಾನು ಅವರ ಆಂಧ್ರಕ್ಕೆ ಹೋಗಿದ್ದಾಗ ಕನ್ನಡದಲ್ಲಿ ಒಂದು ಕವನವನ್ನು ಹೇಳಿದ್ರು ಪವನ್ ಕಲ್ಯಾಣ್ ಅವರು. ನಾನು ಕನ್ಕ್ಲೂಡ್ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು ತೆಲುಗು ಭಾಷೆ ಒಂದು ಸಾಲು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ప్రకృతి అద్దం రెండు ఒకటే, అద్దం నువ్వులాగా ఉంటే అలాగే చూపిస్తుంది. ప్రకృతి నువ్వు దాన్నంత కాపాడితే అది నిన్నంతే కాపాడుతుంది. ಇದರ ಅರ್ಥ ಪ್ರಕೃತಿ ಕನ್ನಡಿ ಎರಡೂ ಒಂದೇ. ಕನ್ನಡಿ ಇರುವ ರೂಪವನ್ನೇ ನಿಮಗೆ ತೋರಿಸುತ್ತದೆ. ನೀವು ಪ್ರಕೃತಿ ರಕ್ಷಿಸಿದರೆ ಪ್ರಕೃತಿ ನಿಮ್ಮನ್ನು ರಕ್ಷಿಸುತ್ತದೆ. ವೃಕ್ಷೋ ರಕ್ಷತಿ ರಕ್ಷತಾ ಅನ್ನುತ್ತಾರೆ. ನಾವು ಮರವನ್ನು ಕಾಪಾಡಿದರೆ ನಮ್ಮನ್ನು ಮರ ಕಾಪಾಡುತ್ತದೆ. ಇಂದಿನ ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆ ಕಾಲಘಟ್ಟದಲ್ಲಿ ನಮ್ಮನ್ನು ವೃಕ್ಷಗಳು ಮಾತ್ರ ರಕ್ಷಿಸಬಲ್ಲವು. ಹೀಗಾಗಿ ನೀವು ಪ್ರಕೃತಿ ಪರಿಸರ ಉಳಿಸಲಿಕ್ಕೆ ಸಂಕಲ್ಪ ಮಾಡೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, sir, for your conviction. I would now call upon Honorable Deputy Chief Minister of Andhra Pradesh, Shri Konijala Pawan Kalyan Garu. Speciality, Deputy Chief Minister, an actor, a philanthropist, a martial art specialist, and a Fortune 5 celebrity. Welcome to you, sir, on the stage. The stage is yours. जय भारत जननीय तनुजाते, जय हे कर्नाटक माते, जय सुंदर नदी वनगल नाडे, जय हे रस ಋಷಿಗಳ ಬಿಡು. ಭಾರತ ಮಾತೆಯ ಮುದ್ದಿನ ಮಗಳಾದ ಕರ್ನಾಟಕ ತಾಯಿಗೆ, ಈ ಪುಣ್ಯ ಭೂಮಿಗೆ ಹಾಗೂ ಕರ್ನಾಟಕದ ಪ್ರಜೆಗಳಿಗೆ ನಾನು ತಲೆಬಾಗಿಸಿ ನಮಸ್ಕರಿಸುತ್ತಿದ್ದೇನೆ. భరత మాత ముద్దుల కూతురు కర్ణాటక తల్లికి మరి ఈ నేలకి కర్ణాటక ప్రజలకి నేను శిరస్సు వంచి నమస్కరిస్తున్నాను. ನನ್ನ ಸಂದೇಶವನ್ನು ಪ್ರಾರಂಭಿಸುವ ಮೊದಲು ಕರ್ನಾಟಕದ ರಾಷ್ಟ್ರಕವಿ ಶ್ರೀ ಕುಪ್ಪಿಳ್ಳಿ ವೆಂಕಟ ಪುಟ್ಟಪ್ಪ ಕಾವ್ಯನಾಮ ಕುವೆಂಪು ಅವರ ಅಮೃತವಾಣಿ ಕವನದಿಂದ ಪ್ರಾರಂಭಿಸುವುದು ನನಗೆ ಅಪಾರ ಸಂತೋಷವನ್ನುಂಟು ಮಾಡುತ್ತದೆ. Before starting my message, I am pleased to start with the poem of Karnataka Rashtrakavi Sri Kuppalli Venkata Puttappa, popularly known as pen name with Kuvempu. This is what I have recited when I did MOU before, when I came here in last year. This is what I started with. ಅರಣ್ಯಕ್ಕೆ ಹಾಡು ಹಾಡುವ ಮುನ್ನ ನಾನು ನನ್ನ ಮನದ ಮುಂದೆ ನಿಲ್ಲುತ್ತಾನೆ. ಅರಣ್ಯಕ್ಕೆ ಹಾಡು ಹಾಡುವ ಮುನ್ನ ನಾನು ನನ್ನ ಮನದ ಮುಂದೆ ನಿಲ್ಲುತ್ತಾನೆ. ಅರಣ್ಯದ ಅರಿಸಿನ ಅರುಳುಗಳಿಂದ ನನ್ನ ಮನದ ಅರಿವಿನ ಅರುಳುಗಳು ತೆರೆಯುತ್ತವೆ. Before singing a song for the forest, I stand before my own mind. The forest's gentle breeze opens up the petals of my mind's awareness. This poem showcases Kuvempu's reverence for nature and his understanding of the forest as a source of spiritual growth and inspiration. And it was a great moment for me. When I came here
last year, when I came here last year on August 8th, 2024, at the historic Vidhan Saudha, a vision was born, a bold and a sincere resolve between Karnataka and Andhra Pradesh. When I came here, I sought the blessings of Honorable Chief Minister Sri Siddaramaiah ji. I went and met him with what purpose I came, and he guided us, and today, with his blessings and with his guidance, I am right in front of you today. So for such an honorable man, for such an honorable Chief Minister, Karnatakada ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಕರ್ನಾಟಕದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಸುಮಾರ್ ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳು. Only one thing I would like to, few lines I would like to say about Honorable Chief CM Sri Siddaramaiah ji, a leader whose vision harmonizes equity, ecology and development. When I met him, he is a man of few words, and he very passionately and very lovingly he invited me to his place. We had a very deep conversation. I came in front of him. I was a simple a newcomer in politics. I told him this is what I had done, and I said he really encouraged me. And thank you, Honorable CM Siddaramaiah ji, for making this happen. And along with him, ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಅರಣ್ಯ ಪರಿಸರ ವಿಜ್ಞಾನ ಮತ್ತು ಪರಿಸರ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳು. He is a true green champion of this era. As he rightly said, we come from two different political groups, on India Alliance and on NDA Alliance. We represent two different groups, but when it comes to the issues of people, we think like Indians. We don't think like which group we are. And thank you, Honorable Sri Ishwar Khandre ji, for reiterating that. At the same time, who are sharing stage today on Sri Manya Indana Sachivargalada Sri KG George Avare, Manya Sarige Sachivargalada Sri Ramalinga Reddy Avare, Manya Sivajinagar Sasakaru Sri Rijwan Ahmad Arshad Avare, ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಶ್ರೀಮತಿ ಶಾಲಿನಿ ರಜನೀಶ್ ಅವರೇ, ಅಪರ ಮುಖ್ಯ ಕಾರ್ಯದರ್ಶಿಗಳು ಶ್ರೀ ಅಂಜುಮ್ ಪರ್ವೇಜ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳು ಅರಣ್ಯ ಇಲಾಖೆಯ ಶ್ರೀ PC Ray ಅವರೇ, my heartfelt namaskars to you all. ప్రత్యేక ప్రధాన కార్యదర్శి పర్యావరణం అటవీ ఆంధ్రప్రదేశ్ ప్రభుత్వం శ్రీ అనంతరామ్ గారికి, ప్రధాన ముఖ్య అరణ్య సంరక్షణాధికారులు శ్రీమతి మీనాక్షి నెగి అవరే, ప్రధాన ముఖ్య అరణ్య సంరక్షణాధికారి వన్యజీవి శ్రీ సుభాష్ మాల్కెడే IFS ಅವರೇ, అండ్ ఆంధ్రప్రదేశ్ ప్రధాన ముఖ్య సంరక్షణాధికారి శ్రీ అజయ్ కుమార్ ನಾಯಕ್ గారికి IFS గారికి, ಇಲ್ಲೇ ಬೆರೆದಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. Namaskara Vandanam. Today is not merely an event, it is an expression of ecological federalism, where states are not competitors but collaborators. As a brother, as a sisterly state, and a brother, Karnataka has not only opened its resources but also its heart. And కేవలం మాకు ఇవ్వడానికి ఆంధ్రప్రదేశ్ కర్ణాటక ప్రభుత్వం సిద్ధరామయ్య గారి ఉన్న వారి నాయకత్వంలో ఈ కర్ణాటక ప్రభుత్వం మీకు ఏనుగులు ఇవ్వడం కాదు, మాకు మీ హృదయాన్ని, మీ హృదయ కవటాలను తెరిచారు. దానికి నా సంపూర్ణ కృతజ్ఞతలు. Karnataka has not only opened its resources but also its heart. As the Deputy Chief Minister of Andhra Pradesh and the Minister of Environment and Forests, I am proud to say that you have stood with us like a truly brotherly state. Our Sahodara Rajyadante Namma Jyotiga Nintiddare. This movement marks a living chapter in our cooperation, a living bridge of trust, wildlife and freedom and wisdom. Today we stand at a historic crossroad, not just between two states but between vision and action. This is not a mere relocation, this is a relaying of hope, wisdom and trust. These gentle giants here
The Kunki elephants are not just gentle giants, and they're not just majestic things. They're ambassadors of harmony, mentors of restraint, and icons of a shared ecological destiny. So for this, to the people of Government of Karnataka, we thank you not just for this noble gesture, but for standing us within the spirit of ecological brotherhood. ಕರ್ನಾಟಕದ ಜನತೆಗೆ ಹಾಗೂ ಸರ್ಕಾರಕ್ಕೆ ಈ ಉದಾತ್ತವಾದ ಉಡುಗೊರೆಗಾಗಿ ನಾವು ಕೃತಜ್ಞತಾ ಸಲ್ಲಿಸುತ್ತೇವೆ. ಈ ಉಡುಗೊರೆಗಷ್ಟೇ ಅಲ್ಲ, ಪರಿಸರ ಸಂರಕ್ಷಣೆಯ ಬಾಂಧವ್ಯದಲ್ಲಿ ನಮ್ಮೊಂದಿಗೆ ನಿಂತಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ. With this cooperation, the forests of both states will become more secure. ಈ ಸಹಕಾರದಿಂದ ಎರಡು ರಾಜ್ಯಗಳು ಅರಣ್ಯಗಳು ಹೆಚ್ಚು ಸುರಕ್ಷಿತವಾಗುತ್ತವೆ. And in return, so Honorable Minister of Forest and Environment, Shri Ishwar Khandreji was saying to make sure these elephants will be taken care. And sir, I promise you, sir, to the Honorable Chief Minister Siddaramaiah ji and to Honorable Ishwar Khandreji, I promise you, I'll personally look into it time to time. I'll visit them. I'll make sure their health is good. I'll make sure they've been taken care well. And I will promise you that if anything goes wrong, you can make me liable for that. And in return, we pledge to honor this trust with the precision of science, the spirit of empathy, and the unshakable integrity of our purpose. This is just the beginning. Let us walk together, Karnataka and Andhra, with shared footprints and a singular purpose. We look forward to taking these gentle giants, these Kunki elephants, home and establishing a modern elephant camp in Andhra Pradesh, one that reflects both traditional wisdom and modern standards of care, nutrition, and ethical management. And let us continue to work hand in hand to stop smuggling of red sandals and sandalwood, to protect our shared biodiversity across borders, and to build an example of interstate ecological unity and to all of Bharat, for all of Bharat. And apart from Kunki elephants, I would like to bring it to your notice of both the states. Apart from transfer of Kunki elephants, and Karnataka government under the leadership of Siddaramaiah ji and Shri Ishwar Khandreji, we have about 9 more events happened. 9 more things have happened. One is standard operating procedure for Asian elephant capture, guidelines for field staff for HEC management, solar tentacle fence design, railway barricade design, elephant proof trench design, elephant task force and constitution functions, and know the elephant of educational video of elephant task force, a video of Kunki based Asian elephant capture. And apart from this, all this transfer of knowledge happened at this level. So I'm grateful to you one more time. And also I'd like to thank our beloved and respected Chief Minister Sri Andhra Pradesh Honorable Chief Minister Sri Chandrababu Naidu ji for entrusting this responsibility on me. And thank you, sir. Thank you very much. And Gaurav Mukhyamantri Sri Chandrababu Naidu garu kuda na Karnataka nunchi na హృదయపూర్వక ధన్యవాదాలు తెలియజేస్తున్నాను ఈ బాధ్యత నా మీద పెట్టినందుకు. అలాగే ఇంకొకసారి ప్రతి ఒక్కరికి పేరు పేరున to all the Karnataka higher officials of Forest Department and Chief Secretary, and one more time I would like to convey my heartfelt gratitude to Honorable Chief Minister Sri Siddaramaiah ji, and my heartfelt gratitude to Sri Ishwar Khandreji for letting this happen. And this is a dream of 20 years. Last 21 years nunchi ప్రత్యేకించి transfer of elephants na knowledge undali, endukante mitigation elephants manushula valla between the conflict between elephants and elephants and humans, a lot of lives have been losing. This recently also we had lost. A lot of people had lost their lives, and I think these people have been expecting for the last 20 years, and we could happen with the blessings of Sri Siddaramaiah ji and Ishwar Khandreji. And thank you from the bottom of my heart, sir. Yeah. Yeah. So, just happened to be Honorable Deputy Chief Minister Sri D.K. Shiv-Kumar also has come. So, Karnataka Sanmanya Mukhyamantri Gala Sri D.K. Shiv-Kumar ಅವರಿಗೆ
ಹೃದಯಪೂರ್ವಕ ನಮಸ್ಕಾರಗಳು and my heartfelt gratitude to you, sir. And I didn't have the, I had seen him very few times in Delhi airport. First time I would be meeting him, and thank you, sir, and thank you for everything, and my heartfelt gratitude to you also. So ಧನ್ಯವಾದಗಳು. And for Karnataka Mate, I am truly grateful to our land of Karnataka, mother of Karnataka. So Jai Karnataka, Jai Andhra, and Jai Bharat, Jai Hind. Thank you, sir. In fact, you have exhibited a true leadership, asking for help for the service of your people, sir. I would now welcome our most dynamic Deputy Chief Minister D.K. Shivakumar, sir, a leader who combines strategic vision with grassroots empathy. He brings vibrancy in everything he does. He has a deep personal commitment to balancing development and conservation. He hails from Kanakpura, and the first elephant, Mahendra, is from his constituency, caught in his only constituency. I would now request the Honorable Chief Minister to formally hand over the transfer order and the license permits to Andhra Pradesh. I would request the Honorable Deputy Chief Minister D.K. Shivakumar, sir, to say a few words. Namaskar. ಎಲ್ಲರಿಗೂ ನಮಸ್ಕಾರ. ದೊಡ್ಡ ಭಾಷಣ ಮಾಡೋಕ್ಕಾಗಲ್ಲ. ನಾನು ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ಹೋಗ್ಬೇಕು, ಎಲ್ಲ ಕ್ಷಮಿಸಬೇಕು. ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಆಂಧ್ರ ಪ್ರದೇಶದ ಯುವ ನಾಯಕರು, ಹೊಸದಾಗಿ ನೂತನವಾಗಿ ದೊಡ್ಡ ಬಹುಮತವನ್ನು ಗೆದ್ದು ಉಪಮುಖ್ಯಮಂತ್ರಿಯಾಗಿ ನಮ್ಮ ರಾಜ್ಯಕ್ಕೆ ಮೊದಲ ಬಾರಿಗೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಬೆಂಗಳೂರು ನಗರಕ್ಕೆ ಸ್ವಾಗತ ಬಯಸ್ತೇನೆ, ಶುಭ ಹಾರೈಸ್ತೇನೆ. ಸೊ ಬೈರತಿ ಸುರೇಶ್ ಅವರಿದ್ದಾರೆ, ಈಶ್ವರ್ ಖಂಡ್ರೆ ಅವರಿದ್ದಾರೆ, ಜಾರ್ಜ್ ಇದ್ದಾರೆ, ಸುಧಾಕರ್ ಇದ್ದಾರೆ, ರಹೀಂ ಖಾನ್ಕರ್ ಇದ್ದಾರೆ, ದಿನೇಶ್ ಗುಂಡ್ರಾಯರು, ನಜೀರು, ಗೋವಿಂದರಾಜು, ಪೊನ್ನಣ್ಣವ್ರು, ನಾವೆಲ್ಲ ಇದ್ದೇವೆ. ಶಾಲಿನಿ ರಜನೀಶ್ ಅವರಿದ್ದಾರೆ. ಇದು ದೊಡ್ಡ ಸಂಭ್ರಮ. ನಾನು ಭಾಷಣ ಮಾಡಕ್ ನನಗೆ ಟೈಮ್ ಇಲ್ಲದೆ ಹೋದ್ರೂ ಒಂದು ವಿಚಾರ ನಾನು ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತೇನೆ. ನಮ್ಮ ಕರ್ನಾಟಕದ ಸಂಪತ್ತನ್ನ ಎಷ್ಟು ಜನ ನೋಡಿದಿರೋ ಏನೋ ನಿಮ್ಗೆ ಗೊತ್ತಿಲ್ಲ. ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಈ ವೈಲ್ಡ್ ಲೈಫ್ ಸಂಪತ್ತು, ನಾನು ತಮಿಳುನಾಡು ಬಾರ್ಡರ್ನಲ್ಲಿ ಇರೋನು. ನನ್ನ ಹತ್ರ ಒಂದು ವಿಡಿಯೋ ಇದೆ. ನನ್ನ ಮನೆ ಗೋಡೆ ಪಕ್ಕದಲ್ಲಿ 50 ಆನೆ ಒತ್ತರಿಸ್ಕೊಂಡು ಹೋಗ್ತಾ ಇದೆ. ನನ್ನ ಮನೆ ಗೋಡೆ, ನಮ್ಮ ಊರಲ್ಲಿ. ಸೊ ಅಂದ್ರೆ ಎಷ್ಟು ಆನೆಗಳಿದೆ ಅಂದ್ರೆ, ಮೊನ್ನೆ ನಾನು ಹುಟ್ಟಹಬ್ಬಕ್ಕೆ ಕಬಿನಿಗೆ ಹೋಗಿದ್ದೆ. ನಾನು ಯಾವತ್ತೂ ಕಬಿನಿಗೆ ಹೋಗಿರ್ಲಿಲ್ಲ. ಸುಮ್ಮನೆ ಅವತ್ತು ಸೋನಿಯಾ ಗಾಂಧಿ ಅವ್ರನ್ನ ವಿಹಾರಕ್ಕೆ ಬಿಡಕ್ಕೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರನ್ನ ವಿಹಾರ ಬಿಡಕ್ಕೆ ಲಾಸ್ಟ್ ಟೈಮು ಅವರು ಇಲ್ಲಿಗೆ ಬಂದಾಗ ದಸರಾ ಸಂದರ್ಭದಲ್ಲಿ ಕರ್ಕೊಂಡು ಹೋಗಿದ್ದೆ RH ಕೌಂಟಿಗೆ. ಅವತ್ತು ನಂಗೆ ಟೈಮ್ ಸಿಕ್ಕಿರ್ಲಿಲ್ಲ. ನಾನು ಚಿಕ್ಕ ಮಾದುಗೆ ಯಾರಿಗೂ ಹೇಳ್ದೆ, ಅವ್ರು ಕರ್ಕೊಂಡೋಗಲ್ಲಿ ಇಟ್ಟಿದ್ದೆ. ಬಟ್ ನಂಗೆ ಟೈಮ್ ಸಿಕ್ಕಿರಲಿಲ್ಲ. ಅವರು ಒಂದಷ್ಟು ಎಲ್ಲ ಹೋಗಿ ಬಂದಿದ್ರು. ಅವ್ರು ನಂಗೆ ಏನು ಹೇಳಿರಲಿಲ್ಲ. ಈಗ ಮೊನ್ನೆ ಹೋಗಿದ್ದೆ 15ನೇ ತಾರೀಕಿಗೆ. ನಾನು ನಡೆಯಿಂದ ಒಂದು ರೆಸಾರ್ಟ್ ಇದೆ ಪಕ್ಕದಲ್ಲಿ. ನಮ್ಮ ಫಾರೆಸ್ಟ್ ಇಲಾಖೆಯವರು ಕರ್ಕೊಂಡು ಹೋದ್ರು. ನನಗೆ ಹುಲಿನ ತೋರಿಸಿದ್ರು, ಚಿರತೆ ತೋರಿಸಿದ್ರು, ಎಲ್ಲ ಅವರೆಲ್ಲ ಸೈಟ್ ಮಾಡಿದ್ರು. ಅದಾದಮೇಲೆ ಸಾಯಂಕಾಲ ನನಗೆ ಬೋಟಲ್ಲಿ ಕರ್ಕೊಂಡು ಹೋದ್ರು. ನಾನು ಹೇಳ್ತಾ ಇದ್ದೀನಿ, ನನ್ನ ಇಡೀ ಬದುಕಿನಲ್ಲಿ ಅಂತ ದೃಶ್ಯ ನಾನು ನೋಡಲಿಲ್ಲ. ಸುಮಾರು 150ಕ್ಕೂ ಹೆಚ್ಚು ಆನೆ ವಿತಿನ್ ಸ್ಪ್ಯಾನ್ ಆಫ್ ಅರ್ಧ ಗಂಟೆಲಿ ತೋರಿಸಿದ್ದಾರೆ. 150 ಆನೆ. ಅಂತ ದೊಡ್ಡ ಸಂಪತ್ತು ನಮ್ಮ ರಾಜ್ಯದಲ್ಲಿದೆ. ಬೇರೆ ಕಡವೆಗಳು, ಕಾಡಂದಿಗಳು ಅವೆಲ್ಲ ಬೇರೆ. ಒಂದು 2 ಲಕ್ಷ ಜಿಂಕೆ ಇದೆಯಂತೆ. ಸೊ ಹಂಗೆ ನಮ್ಮ ರಾಜ್ಯದ ಸಂಪತ್ತು ಇದೆಯಲ್ಲ, ಅರಣ್ಯ ಸಂಪತ್ತು, ಅದನ್ನ ನಾವು ಯಾರು ಅದನ್ನ ಹೆಚ್ಚಿಗೆ ಪ್ರಚಾರ, ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಪ್ರಿಯಾಂಕಾ ಖರ್ಗೆ ಟೂರಿಸಂ ಮಿನಿಸ್ಟ್ರು. ಈ ಲೋಕಲ್ ಅವ್ರಿಗೆ ಬಿಟ್ಬಿಟ್ಟು ಫಾರೆಸ್ಟ್ ಜಂಗಲ್ ರಾಜ್ ರಿಸಾರ್ಟ್ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ ಸ್ಯಾಂಚುರಿ ಇದನ್ನ ತೋರಿಸ್ಲಿಕ್ಕೆ. ಸೊ ಅದು ಕೂಡ ಒಳ್ಳೆ ಕೆಲಸ ತೀರ್ಮಾನ ಅಂತ ನಾನು ಕಂಡು. ಯಾಕಂದ್ರೆ ಹಿಂದೆ ನಾನು ಜಂಗಲಲ್ಲಿ ಹೋಗಿ
ಹಿಂದೆ ನಾನು ಶಿಕಾರಿ ಅಂದ್ರೆ ಮೀನ್ ಶಿಕಾರಿಗೆ ಹೋಗ್ತಿದ್ದೆ, ನಮ್ಮ ಹಳ್ಳಿಲಿ ಹೋಗ್ತಿದ್ದ ಸಂದರ್ಭದಲ್ಲಿ. ಹಂಗೆ ನಮ್ಮ ದೊಡ್ಡ ಸಂಪತ್ತು ಇವತ್ತು ಆಂಧ್ರ ಪ್ರದೇಶಕ್ಕೆ ವಿಜಯಕ್ಕೆ ನಾಯಕ ವಿನಾಯಕ. ವಿಘ್ನಗಳನ್ನ ಆಂಧ್ರ ಪ್ರದೇಶದ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡಲಿಕ್ಕೆ ಈ ವಿನಾಯಕನನ್ನ 6 ಜನರನ್ನ ಆರನ್ನ ನಾವು ಕಳಿಸ್ಕೊಡ್ತಾ ಇದೀವಿ ಬಹಳ ಟ್ರೈನ್ ಆಗಿ. ಬಹುಶಃ ಇದು ದೊಡ್ಡ ಇತಿಹಾಸ ಇದೆ. ಇನ್ನ ಎಷ್ಟು ಬೇಕಾದ್ರೂ ಕಳಿಸೋ ಅಷ್ಟು ಶಕ್ತಿ ನಮ್ಮ ರಾಜ್ಯದಲ್ಲಿ ಇದೆ. ಏನ್ ತೊಂದರೆ ಇಲ್ಲ. ಅಂದ್ರೆ ಟ್ರೈನಿಂಗ್ ಮಾಡೋದು ಬಹಳ ದೊಡ್ಡ ಕಷ್ಟ. ಹಿಂದೆ ತಾವೆಲ್ಲ ಕೆಡ್ಡ ಸಿನಿಮಾ ನೋಡಿದಿರೋ ಏನೋ ಗೊತ್ತಿಲ್ಲ, ಕೆಡ್ಡ ನಡೆಸ್ತಿದ್ದಂತ ಕಾಲ. ನೂರಾರು ಅವತ್ತು ತಂದು ಓಡಿಸ್ಕೊಂಡು ಬಂದು ಹಿಡ್ಕೊಂಡು ಬರ್ತಿದ್ದಂತ ಕಾಲ ಅದೆಲ್ಲ ಆಗೋಯ್ತು. ಸೊ ಅಂತ ಸಂಪತ್ತನ್ನ ಕಾಪಾಡಬೇಕು. ನಮ್ಮ ಕಡೆ ಅಂತೂ ನಾನು ನಮ್ಮ ಇವ್ರಿಗೆ ಈಶ್ವರ್ ಖಂಡ್ರಿಗೆ ಜಗಳ ಮಾಡಿ ಒಂದು ಹೆಚ್ಚು ಕಮ್ಮಿ 50% ಅವರು ಬ್ಯಾರಿಕೇಡ್ಸ್ ಹಾಕಿದ್ದಾರೆ. ಇನ್ನ 50% ಮಾಡಬೇಕು. ಬಹಳ ಜನ ಜೀವನಗಳನ್ನ ನಾವೆಲ್ಲ ನಮ್ಮವರೆಲ್ಲ ಕಳ್ಕೊಂಡಿದ್ದಾರೆ, ರೈತರೆಲ್ಲ. ಇರ್ಲಿ, ಆದರೆ ಶುಭ ದಿನ. ಮುಖ್ಯಮಂತ್ರಿಗಳು ಕೂಡ ಮಾತಾಡಬೇಕು, ಅವರ ಮಾತನ್ನು ಕೂಡ ನಾವೆಲ್ಲ ಕೇಳಬೇಕು. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ರಾಜ್ಯದಲ್ಲಿರುವಂತ ಈ ಅರಣ್ಯ ಸಂಪತ್ತನ್ನ ಕಾಪಾಡಲಿಕ್ಕೆ, ನಿಮ್ಮ ಮಕ್ಕಳು ಭವಿಷ್ಯ ನೋಡ್ಲಿಕ್ಕೆ, ನಿಮ್ಮ ಮಕ್ಕಳು ಹೋಗಿ ಕಣ್ಣಲ್ಲಿ ನೋಡ್ಲಿಕ್ಕೆ ತಾವೆಲ್ಲ ಆ ಸಂದರ್ಭನ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಪ್ರಾರ್ಥಿಸಿ, ಶುಭ ಹಾರೈಸಿ, ಅರಣ್ಯ ಇಲಾಖೆಯವರಿಗೆ ಮತ್ತು ಈಶ್ವರ್ ಖಂಡ್ರವ್ರಿಗೆ ಅಭಿನಂದಿಸಿ, ಪವನ್ ಕಲ್ಯಾಣ್ ಅವರು ಕೂಡ ಒಳ್ಳೆ ವಿಚಾರಕ್ಕೆ ಬಂದು ರಾಜ್ಯಕ್ಕೆ ಬಂದು ಈ ಒಂದು ದೊಡ್ಡ ಸಂದೇಶವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವರ ಬಾಂಧವ್ಯ ಇರಲಿ. ಒನ್ ಮೋರ್ ಥಿಂಗ್, ಐ ರಿಕ್ವೆಸ್ಟ್ ಪವನ್ ಕಲ್ಯಾಣ್ ಟು ಕೈಂಡ್ಲಿ, we have requested the Honorable Chief Minister of Andhra Pradesh for a small time because of Tunga, our river, the Tungabhadra river. We have a small 24 TMC of excess water which is going back because of the shield is there. So let us join together and make use of the water in a better way. You kindly mediate and fix a time. I will come to your state personally with a team of my delegates. We want to see that the water has been used. Let us join, let us work together, let us discuss together, let us save us farmer and each of the brotherly states. Let us all join and work together. Within 10-15 kilometers we will reach your border. You will have to pass anywhere, wherever you have to go, you have to come to Bangalore and pass. Let our relationship go stronger. Thank you. Thank you, sir, for your wonderful words. I would now request the Honorable Chief Minister Saab to pass on the knowledge transfer. It's not only elephants transfer, it is knowledge transfer. This consists the standard operating procedures. ಆನೆಗಳನ್ನ ಯಾವ ರೀತಿಯಾಗಿ ಪದ್ಧತಿಯಾಗಿ ವೈಜ್ಞಾನಿಕವಾಗಿ ಹಿಡಿಬೇಕಂತ SOP ಇದೆ. ಅದರ ಜೊತೆಯಲ್ಲಿ ಆನೆ ಬಂದು ಹಳ್ಳಿಯಲ್ಲಿದ್ರೆ ಹೇಗೆ, ಕಾಡಲ್ಲಿದ್ರೆ ಹೇಗೆ, ಅರ್ಬನ್ ಸಿಟಿಯಲ್ಲಿದ್ರೆ ಹೇಗೆ, ಅದನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ ಇದೆ. ಅದರ ಜೊತೆಯಲ್ಲಿ ವಿಡಿಯೋಸ್ ಇದೆ. ಆನೆ ಹಿಡಿಯೋದು ಒಂದು ಸಾಮಾನ್ಯವಾದ ಕೆಲಸ ಅಲ್ಲ, ಆ ವಿಡಿಯೋ ಇದೆ. ಸೊ ಸರ್, ವಿ ಆರ್ ಹ್ಯಾಂಡಿಂಗ್ ಓವರ್ ದ ಎಂಟೈರ್ ನಾಲೆಜ್ ವಾಟ್ ವಿ ಹ್ಯಾವ್ ಲರ್ನ್ ಟಿಲ್ ನೌ, ಸರ್. It has all those documents, it has videos, how to capture the elephant, how to treat the elephant, so on and so forth. I would request the Honorable CM ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟನೆ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ಸರ್. ಒಂದು ಯು ಫರ್ಗಾಟ್ ದಟ್ ಸರ್, ನೀರು ಹಾಕಿ. After which I would request the Chief Wildlife Warden to hand over the transit pass as well as the transfer orders. Would request the Honorable Forest Minister to hand over the certificates. These are the transit permits as well as the transit order transferring the Kumki elephants, 4 elephants, to Andhra Pradesh. Thank you, sir. I would now request the Honorable Chief Minister to give his address to this August gathering.
ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂಥ ಖ್ಯಾತ ನಟರು ಆದಂಥ ಶ್ರೀ ಪವನ್ ಕುಮಾರ್ ಅವರ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಅರಣ್ಯ ಖಾತೆಯ ಸಚಿವರಾದಂಥ ಶ್ರೀ ಈಶ್ವರ್ ಖಂಡ್ರೆ ಅವರ ಸಚಿವರುಗಳಾದಂಥ ಕೆ.ಜೆ. ಜಾರ್ಜ್ ಅವರ, ದಿನೇಶ್ ಗುಂಡೂರಾವ್ ಅವರ, ಬೈತಿ ಸುರೇಶ್ ಅವರ, ರಹೀಂ ಖಾನ್ ಅವರ, ಡಾಕ್ಟರ್ ಸುಧಾಕರ್ ಅವರ, ರಾಜಕೀಯ ಕಾರ್ಯದರ್ಶಿಗಳಾದಂಥ ನಜೀರ್ ಅಹಮದ್ ಅವರ, ಕಾನೂನು ಸಲಹೆಗಾರರಾದಂಥ ಪೊನ್ನಣ್ಣ ಅವರ, ಈ ಕ್ಷೇತ್ರದ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರ, ಶಾಸಕರಾದಂಥ ಕೋನ್ ರೆಡ್ಡಿ ಅವರ, ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರ, ಅಜಯ್ ಸಿಂಗ್ ಅವರೇ, ಚೆನ್ನಾರೆಡ್ಡಿ ಅವರ, ಪೊನ್ನಣ್ಣ ಅವರ, ನಮ್ಮ ರಾಜ್ಯದ ಎಲ್ಲ ಅಧಿಕಾರಿ ಸ್ನೇಹಿತರೆ, ಆಂಧ್ರ ರಾಜ್ಯದ ಎಲ್ಲ ಅಧಿಕಾರಿ ಸ್ನೇಹಿತರೆ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಆಂಧ್ರ ರಾಜ್ಯಕ್ಕೆ ಕರ್ನಾಟಕದಿಂದ ಆನೆಗಳನ್ನು ಹಸ್ತಾಂತರ ಮಾಡತಕ್ಕಂಥ ದಿನ. ನಾವು 6 ಆನೆಗಳನ್ನು, ಕುಮ್ಕಿ ಆನೆಗಳನ್ನು ಹಸ್ತಾಂತರ ಮಾಡ್ತೀವಿ ಅಂತೇಳಿ ಒಪ್ಪಂದ ಆಗಿದೆ. ಆದರೆ ಇವತ್ತು 4 ಆನೆಗಳನ್ನು ಮಾತ್ರ ಹಸ್ತಾಂತರ ಮಾಡ್ತಾ ಇದ್ದೀವಿ. ನಂತರ ಇನ್ನುಳಿದ 2 ಆನೆಗಳನ್ನು ಹಸ್ತಾಂತರ ಮಾಡ್ತೀವಿ. ಇವೆಲ್ಲವೂ ಕೂಡ ಆನೆಗಳು ತರಬೇತಿಯನ್ನ ಪಡೆದಿರ್ತಕ್ಕಂಥ ಆನೆಗಳು, ತರಬೇತಿಯನ್ನು ಪಡೆದಿರ್ತಕ್ಕಂಥ ಆನೆಗಳು. ಸುಮಾರು 1 ತಿಂಗಳ ಕಾಲ ಆನೆಗಳನ್ನು ನೋಡ್ಕೊತಕ್ಕಂಥ ಮಾವುತರು ಆಂಧ್ರದವರಿಗೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದೀವಿ. ಯಾಕಂತಂದ್ರೆ ಈ ಮಾನವ ಸಂಘರ್ಷ, ಆನೆ ಮಾನವ ಸಂಘರ್ಷ ಇದೆಯಲ್ಲ, ಇದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕಾದ್ರೆ ಟ್ರೈನಿಂಗ್ ಬೇಕೇ ಬೇಕು. ಆನೆಗಳಿಗೂ ಟ್ರೈನಿಂಗ್ ಬೇಕು, ಮತ್ತೆ ಆನೆಗಳನ್ನು ನೋಡ್ಕೊಳ್ತಕ್ಕಂಥ ಮಾವುತರಿಗೂ ಕೂಡ ಟ್ರೈನಿಂಗ್ ಬೇಕಾಗ್ತದೆ. ಅದರಿಂದ ಕರ್ನಾಟಕದಲ್ಲಿ ನಾವು ಟ್ರೈನಿಂಗ್ ಪಡೆದಿರ್ತಕ್ಕಂಥ ಆನೆಗಳನ್ನು ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಸುಮಾರು 6,395 ಆನೆಗಳಿದ್ದಾವೆ. ಬಹುಶಃ ಇಡೀ ದೇಶದಲ್ಲೇ ಕರ್ನಾಟಕದಲ್ಲಿ ಜಾಸ್ತಿ ಆನೆಗಳು ಇರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಇಷ್ಟು ಆನೆಗಳು ಇಲ್ಲ. ನಮ್ಮಲ್ಲಿ ಆನೆಗಳು ಜಾಸ್ತಿ ಆಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆನೆಗಳಿದ್ದಾವೆ. ಆಂಧ್ರದಲ್ಲಿದೆ, ತೆಲಂಗಾಣದಲ್ಲಿದೆ, ತಮಿಳುನಾಡಿನಲ್ಲಿದೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಎಲ್ಲ ಇದೆ, ಮಧ್ಯಪ್ರದೇಶ, ಬೇರೆ ಬೇರೆ ರಾಜ್ಯಗಳು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನವ ಮತ್ತು ಆನೆ ಸಂಘರ್ಷ ಜಾಸ್ತಿ ಆಗಿದೆ. ಈ ತಡೆಗಟ್ಟಲಿಕ್ಕೆ ಎಲ್ಲ ರಾಜ್ಯಗಳ ಕೋಆಪರೇಷನ್ ಕೂಡ ಬೇಕಾಗ್ತದೆ. ಈ ಕೋಆಪರೇಷನ್ ಬೇಕಾಗಬೇಕಾದ್ರೆ ಈ
ಈ ಬೇರೆ ಬೇರೆ ರಾಜ್ಯಗಳ ಜೊತೆ ಕೋಆರ್ಡಿನೇಷನ್ ಇದ್ರೆ ಮಾತ್ರ ಈ ಆನೆ ಮತ್ತು ಮಾನವ ಸಂಘರ್ಷವನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ತಪ್ಪಿಸಿದ್ರೆ ಬಹಳ ಒಳ್ಳೆಯದು. ಕಡಿಮೆ ಅಂತೂ ಮಾಡಲೇಬೇಕು. ಇದು ಹೆಚ್ಚಾಗ್ತಾ ಇದೆ. ಅದರಿಂದ ಬೆಳೆ ನಷ್ಟ ಆಗ್ತದೆ, ಸಾವು ನೋವುಗಳಾಗ್ತವೆ, ಇವೆಲ್ಲ ಆಗ್ತವೆ. ಇದನ್ನು ತಪ್ಪಿಸ್ಬೇಕಾಗಿರ್ತಕ್ಕಂಥದ್ದು ಎಲ್ಲ ರಾಜ್ಯಗಳ ಜವಾಬ್ದಾರಿ, ಕರ್ನಾಟಕ ರಾಜ್ಯದ ಜವಾಬ್ದಾರಿನೂ ಕೂಡ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಪವನ್ ಕುಮಾರ್ ಅವರು ಅರಣ್ಯ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥದ್ದು. ಅವರು ಆಗಸ್ಟ್ ತಿಂಗಳಲ್ಲಿ ಬಂದಿದ್ರು ಕರ್ನಾಟಕಕ್ಕೆ, ನಮ್ಮ ಮನೆಗೂ ಕೂಡ ಬಂದಿದ್ರು. ಆಗ ರಿಕ್ವೆಸ್ಟ್ ಮಾಡಿದ್ರು ಅವರು, ನಮಗೆ ಕುಮ್ಕಿ ಆನೆಗಳು ಬೇಕಾಗ್ತದೆ ಅಂತ ರಿಕ್ವೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ಈ ಆನೆಗಳನ್ನು ಕೊಡ್ತಾ ಇದ್ದೀವಿ. ಹಿಂದೇನೂ ಕೂಡ ಕೊಟ್ಟಿದ್ದೀವಿ ಆನೆಗಳನ್ನು, ಈಗಲೂ ಕೂಡ ಕೊಡ್ತಾ ಇದ್ದೀವಿ. ಅದರಿಂದ ಯಾರು ತಪ್ಪು ತಿಳ್ಕೊಳ್ತಕ್ಕಂಥ ಅಗತ್ಯ ಇಲ್ಲ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ನಾವು ಇನ್ನೂ ಜಾಸ್ತಿ ಆನೆಗಳು ಕೊಡೋದಕ್ಕೆ ಅವಕಾಶ ಇದ್ದಾವೆ. ನಮ್ಮಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಆನೆಗಳಿದ್ದಾವೆ. ಈಗಾಗಲೇ ಡೆಪ್ಟಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅರಣ್ಯ ಸಂಪತ್ತನ್ನು ಉಳಿಸಬೇಕು, ಹಸಿರನ್ನು ಉಳಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದನ್ನು ಮಾಡ್ತಕ್ಕಂಥ ಕೆಲಸ ನಮ್ಮದು ಜವಾಬ್ದಾರಿ. ಅದಕ್ಕೋಸ್ಕರನೇ ಅರಣ್ಯ ಇಲಾಖೆ ಇರೋದು. ಅರಣ್ಯ ಸಂಪತ್ತು ಮತ್ತೆ ಅರಣ್ಯ ವೃದ್ಧಿ ಮಾಡ್ತಕ್ಕಂಥದ್ದು ಅತ್ಯಂತ ಜವಾಬ್ದಾರಿಯುತವಾದಂಥ ಕೆಲಸ. ಅದನ್ನು ಮಾಡಬೇಕು. ಮತ್ತು ಮಾನವ ಆನೆ ಸಂಘರ್ಷ ಇದೆಯಲ್ಲ, ಈ ಸಂಘರ್ಷವನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅದರಿಂದ ಎಲ್ಲರೂ ಕೂಡ ಈ ಪ್ರಯತ್ನದಲ್ಲಿ ಮಾಡೋಣ. ಬೇರೆ ರಾಜ್ಯಗಳು ಕೂಡ ಈ ಪ್ರಯತ್ನದಲ್ಲಿ ಯಶಸ್ವಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ, ಪವನ್ ಕುಮಾರ್ ಅವರು ಅವರೇ ಬಂದಿದ್ದಾರೆ, ಇವತ್ತು ಅವರೇ ಬಂದಿದ್ದಾರೆ. ಹಿಂದೆ ಇದು ಒಪ್ಪಂದ ಕೂಡ ಆಗಿತ್ತು, ಒಪ್ಪಂದ ಆಗಿತ್ತು. ನನ್ನನ್ನು ಕೇಳಿದ್ರು ಈಶ್ವರ್ ಖಂಡ್ರೆ ಅವರು, ಈಗ ಆನೆಗಳನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅವರು, ನಾವು ಆನೆಗಳು ಕೊಡಲಿಕ್ಕೆ ನಿಮ್ಮ ಒಪ್ಪಿಗೆ ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ನಾನು ಕೊಡಿ ಅಂತ ಹೇಳಿದೆ. ಪರಸ್ಪರ ರಾಜ್ಯಗಳ ಸಹಾಯ ಸಹಕಾರ ಇರಬೇಕಾಗ್ತದೆ, ಆ ಕಾರಣದಿಂದ ಹೇಳಿದೆ. ಹಾಗಾಗಿ ಇವತ್ತು ಹಸ್ತಾಂತರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮನೇ ಹಮ್ಮಿಕೊಂಡಿದ್ದಾರೆ. ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಇರಬೇಕಾಗಿರಲಿಲ್ಲ. ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ಯಾಕೆಂದರೆ ಈಗಾಗಲೇ ಲೇಟ್ ಆಗಿಬಿಟ್ಟದೆ. ನಾನು ಡಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇವತ್ತು ಮಳೆ ಅನಾಹುತದಿಂದ ಪ್ರೀ ಮಾನ್ಸೂನ್ ಮೇ ತಿಂಗಳಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಮಳೆ ಬಂದಿದೆ. ಸೊ ಹಾಗಾಗಿ ಅನೇಕ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ಚರಂಡಿಯಿಂದ ರಸ್ತೆಗೆ ನುಗ್ಗಿ, ರಾಜಕಾಲುವೆಗಳಿಂದ ರಸ್ತೆಗಳು ನುಗ್ಗಿ ದೊಡ್ಡ ಅನಾಹುತ ಆಗಿದೆ. ಮನೆಗಳಿಗೆ ನುಗ್ಗಿರ್ತಕ್ಕಂಥದ್ದು ಅನೇಕ ನಿದರ್ಶನಗಳಿದ್ದಾವೆ. ಅದಕ್ಕೋಸ್ಕರ ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರಿನ ಜನತೆ ಇದಕ್ಕೆ ಸಹಕರಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಮ್ಮ ಸರ್ಕಾರ ಯಾವಾಗಲೂ ಕೂಡ ಜನರ ಸಹಾಯಕ್ಕೆ, ಜನರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಆನೆಗಳನ್ನು ಅತ್ಯಂತ ಸಂತೋಷದಿಂದ ಪವನ್ ಕುಮಾರ್ ಅವರಿಗೆ ಆಂಧ್ರ ರಾಜ್ಯಕ್ಕೆ ಹಸ್ತಾಂತರ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಮಾನವ ಆನೆ ಸಂಘರ್ಷವನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿ ಅಂತಕ್ಕಂಥ ಆರೈಕೆಯನ್ನು ಕೂಡ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. I would request the Honorable Forest Minister. Felicitations, sir. Yeah, I would request the Honorable Forest Minister to kindly felicitate the Honorable Chief Minister of Karnataka, then the Deputy Chief Minister of Andhra Pradesh, Deputy Chief Minister of Karnataka.
ಸನ್ಮಾನ್ಯ ಸಚಿವರು ಈಗ ಮುಖ್ಯಮಂತ್ರಿಯವರಿಗೆ ಸನ್ಮಾನ ಮಾಡಬೇಕು ಅಂತ ಕೋರ್ತಾ ಇದ್ದೇನೆ. I would request the Forest Minister to also felicitate our Deputy Chief Minister D.K. Shivakumar sir. Yes, sir. Sir, the Andhra Pradesh Deputy Chief Minister also would like to felicitate you, sir. With your permission, the DCM Andhra Pradesh would felicitate the Chief Minister of Karnataka. The DCM will also felicitate the Deputy Chief Minister of Karnataka and the Forest Minister of Karnataka. Sir, we would now request Honorable Forest Minister to receive the felicitation from the DCM Andhra Pradesh, Sri Pavan Kalyan Garu. After which I would request ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ ನಾವು ಕೆಳಗೆ ಹೋಗಿ ಅಫಿಷಿಯಲ್ ಫ್ಲಾಗ್ ಆಫ್ ಮಾಡಬೇಕು ಅಂತ ಕೋರ್ಕೊಂತಾ ಇದ್ದೀನಿ ಸರ್. ಕೆಳಗಡೆ ಚಿಕ್ಕ ಪೋಡಿಯಂ ಹಾಕಿದ್ದೇವೆ. లైవ్ లో ఉందన్నా ఇచ్చేలే అన్నా ఇచ్చే ఏం చేయాలి
ಎಲ್ಲ ದೂಕಿ ಮಾಡಿ ಏನು ಸಿಗ್ತಾನೆ ಇಲ್ಲ ಇಲ್ಲಿ ಮಾಡ್ತಾರೆ. ಈಗ ಆನೆಗಳ ವಿವರಗಳನ್ನ ಕೊಡ್ತಾ ಹೋಗ್ತೀನಿ. ತೇವ ಅನ್ನುವಂತ ಆನೆ ಸೆರೆ ಹಿಡಿದಿದ್ದು ಕೊಡಗುದಲ್ಲಿ 2019ರಲ್ಲಿ ಹಿಡಿದಿದ್ದು 39 ವರ್ಷದ ಆನೆ. ಇದರ ತೂಕ 3800 kg. ಇದರ ಜೊತೆ ಇರುವಂತ ಮಾಹುತ ಗಿರೀಶ ಮತ್ತೆ ಕಾವಾಡಿ ಅಭಿ. ಎರಡನೇ ಆನೆ ರಂಜನ್. ಇವನ ಜನನ ನಮ್ಮ ಶಿಬಿರದಲ್ಲೇ ಆಗಿರೋದು, ತುಬಾರೆ ಆನೆ ಶಿಬಿರದಲ್ಲಿ. 97 ಜನಿಸಿದ ಈ ಆನೆ 25 ವರ್ಷದ ಆನೆ, ತೂಕ 3700 kg. ಅದರ ಮಾಹುತು GB ಸುರೇಶ್ ಮತ್ತು ಕಾವಡಿ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಧನ್ಯವಾದಗಳನ್ನು ಕೋರ್ತಾ ಇದ್ದೇನೆ. ದಯವಿಟ್ಟು
from Karnataka to Andhra. Karnataka has trained these elephants properly. That will help in mitigating the man-animal conflict. Nowadays, as we are seeing, that animal population has increased. Karnataka is having around 6,390. And the forest area is the same. Due to urbanization and so many issues, due to man-animal conflicts, we are losing very precious lives, and lot of farmers' crops are also being damaged. Just to mitigate this problem, Andhra had requested and the Karnataka, so we have decided and we are giving 6 Kunki elephants to Andhra Pradesh. Just for this program, Pawanji has come here. It will go a long way in the relationship between Karnataka and Andhra. In last August, Karnataka government has done an excellent job having more than 6,000 elephants and land areas is the forest areas. They have the mitigation measures are excellent. We sort of learning from Karnataka government and some of the issue of forest So the moment I approached Honorable Minister for Forest and Environment, Sri Ishwar Khandre, with a large heart and a big heart, and he welcomed us and whatever is needed without hesitation, without any second thought, he gave us and the message of Honorable CM Sri Sitaram. We are grateful to him. It's not just a wish. Apart from sharing of Kunki elephants, transferring of Kunki elephants, also had knowledge sharing also, and 9 point knowledge sharing is also there. I'm grateful to Honorable CM and Honorable Minister for. Do you see this as a new beginning between both of our states? Yeah, exactly. That's what even Honorable Deputy Chief Minister Shivakumarji also saying about Tugabhadra waters to speak to Honorable Chief Minister and definitely I will take this information, I'll take this request been put across, and I'll take it forward and make sure that I'll mediate whatever is needed between both the states. How many elephants had you previously requested and how many have been? No, in fact, we didn't request anything. I said this is what the conflict. It is with their large-heartedness, and we did, even if it is 2 elephants, I think we had more than. In fact, the Honorable Minister and Chief Minister blessed us with 6 elephants. I think you understand. In fact, we never had any idea of this. It's very difficult. We are seeking it. We can't demand. It's only we can it. And with a large heart, he gave us 6 elephants and 2 of them are at home. And we're looking forward. And personally, one more time, I would like to convey that they will be taken care of. Personally, time to time, I'll look into the health of the elephants and how well So, what special arrangements have you done for the elephants at your place, sir? And where will they There's be? already a lot of training camps happened between homes also came here. Been happening for a long time. Because before transferring of elephants, mohs should be trained. I think around 25 mohs have been trained already. And a lot of camps have been set up already. And that's what in fact we had 2 Kunki elephants which have become. Sorry? We had 2 Kunki elephants. We have 2 Kunki elephants, but they have become old. They don't have that's why this will be partly in Chittoor and partly in North Coast. And what is which is the area for Chittoor, perform that part. Later we'll go to Palakund. సార్ కెమెరా చూడండి సార్ ఇప్పుడు ఈ ఏనుగుల్ని అక్కడ తీసుకొని పోయి ఎలా పాలిస్తారు వాట్ ఆర్ యూ ప్లానింగ్ ఇప్పుడు దాన్ని ఏం చేయాలి ఏం చేస్తాయంటే మూమెంట్ ఏం చేస్తాయంటే ఈ ఎలిఫెంట్స్ తీసుకెళ్తే ఈ వైల్డ్ ఎలిఫెంట్స్కి వాటి పాత్ ఉంది ప్రాబ్లం ఏంటంటే ఇవి మనం వాటి అడవిలోకి వెళ్ళి మనం నివసిస్తాం వీ గోయింగ్ టు దేర్ టెరిటరీ అండ్ వీ డిస్టర్బ్ దెమ్ సో ఇట్స్ బికాస్ ఇట్ ఈస్ దేర్ క్వాలిటీ ఇట్స్ ఎన్ ఎలిఫెంట్ క్వాలిటీ ఆర్ వీఆర్ బికాస్ ఆఫ్ పాపులేషన్ ఎక్స్ప్లోజన్ ఆఫ్ పాపులేషన్ increase
and we are going into their territory, and we have to, for human habitation, we are making way into the forest, their own natural habitation. So for that reason, I think all the wild elephants are coming to train them, to make sure their paths are